ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ದೇವರಿಗೊಂದು ಪತ್ರ, ಲೆಟರ್ ಮ್ಯಾನಿಫೆಸ್ಟೇಷನ್. ಹೌದು, ನೀವು ಈ ಒಂದು ಲೆಟರ್ ಅನ್ನು ಬರೆಯುವುದರ ಮೂಲಕ ನಿಮ್ಮ ಮ್ಯಾನಿಫೆಸ್ಟೇಷನ್ ಅತ್ಯಂತ ಈಸಿಯಾಗಿ ಸಕ್ಸಸ್ಫುಲ್ ಆಗಿ ಅಮೇಜಿಂಗ್ ರಿಸಲ್ಟ್ ಅನ್ನ ಪಡೆಯಬಹುದು. ಇದು 2006 ಒಬ್ಬ ಚಿಕ್ಕ ಹುಡುಗ ತನ್ನ ಅತ್ಯಂತ ದೊಡ್ಡದಾದಂಥ ಕನಸು NBA ನ್ಯಾಷನಲ್ ಬಾಸ್ಕೆಟ್ ಆಫ್ ಅಸೋಸಿಯೇಷನ್ ಒಬ್ಬ ದೊಡ್ಡ ಫ್ಯಾನ್ ಆಗಿದ್ದ, ಅಭಿಮಾನಿಯೂ ಕೂಡ ಆಗಿದ್ದ. ಆತನ ಒಂದು ದೊಡ್ಡ ಕನಸನ್ನು ಒಂದು ಚಿಕ್ಕ ಪೇಪರ್ನಲ್ಲಿ ಬರೆದಿದ್ದ. ಅದೇನಂದ್ರೆ, ನಾನು ಒಂದು ದಿನ ಈ NBA ಆಟ ಆಡ್ತೀನಿ, ಜಗತ್ತು ನನ್ನನ್ನು ಗುರುತಿಸುತ್ತದೆ. ಆ ಹುಡುಗ ತುಂಬಾ ವರ್ಷಗಳ ತನಕ ಆ ಒಂದು ಪೇಪರಲ್ಲಿ ತನ್ನ ಕನಸುಗಳನ್ನು ಬರೆಯುತ್ತಾ ಹೋದ. ಬರೆದು ಆ ಒಂದು ಕನಸಿನ ಪೇಪರ್ ಅನ್ನು ತನ್ನ ಬಳಿ ಸದಾ ಇಟ್ಟುಕೊಂಡಿದ್ದ. ಹೀಗೆ ಅದನ್ನು ಪ್ರತಿದಿನ ವಿಜುವಲೈಸೇಷನ್ ಮಾಡ್ತಾ ಹೋದ. ಹೌದು, ಆದರೆ ಈ ದಿನ ಇವಾಗ ಹಿ ಈಸ್ ದ ಒನ್ ಆಫ್ ದ ಬೆಸ್ಟ್ ಬಿಗ್ಗೆಸ್ಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಇನ್ ದ ವರ್ಲ್ಡ್. ಹೌದು, ಪ್ರಪಂಚದ ಅತ್ಯುತ್ತಮವಾದಂತಹ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಅದುವೇ ಗ್ಯಾನಿಸ್. ಹೌದು, ನೀವು ಕೇಳಿರಬಹುದು, ಅತ್ಯುತ್ತಮವಾದಂತಹ ಆಟಗಾರನಾಗಿರ್ತಕ್ಕಂತಹ ಬಾಸ್ಕೆಟ್ಬಾಲ್ ಪ್ಲೇಯರ್ ಈ ವ್ಯಕ್ತಿಯಾಗಿದ್ದ. ಹೌದು, ಅವರೇ ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನು ಒಂದು ಲೆಟರ್ ಅನ್ನು ಬರೆದಿದ್ದೆ, ಅದನ್ನು ಕಾಂಟ್ರಾಕ್ಟ್ ರೀತಿಯಲ್ಲಿ ಬರಿತಾ ಹೋಗಿದ್ದೆ. ಹಲವು ವರ್ಷಗಳ ನಂತರ ಅದು ನಿಜವಾಯ್ತಾ ಹೋಯ್ತು. ಆ ಒಂದು ಪೇಪರ್ನಲ್ಲಿ ಅಂದು ಅವರು ಬರೆದಿದ್ದು ಇಂದು ನಿಜವಾಗಿದೆ. ಯೋಚನೆ ಮಾಡಿ, ಒಬ್ಬ ಚಿಕ್ಕ ಹುಡುಗ ಪೇಪರ್ನಲ್ಲಿ ತನ್ನ ಕನಸನ್ನು ಬರೆದು ನೆನಸು ಮಾಡಿಕೊಳ್ಳಿದ್ದಾನೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು? ಹೌದಲ್ವಾ? ಇವತ್ತಿನ ದಿನ ನಾನು ನಿಮಗೆ ಒಂದು ಲೆಟರ್ ಅನ್ನು ಯೂನಿವರ್ಸ್ಗೆ ಬರೆಯುವುದರ ಮೂಲಕ, ಆ ದೇವರಿಗೆ, ನಿಮ್ಮ ಇಷ್ಟದ ದೇವರಿಗೆ ನೀವು ಬರೆಯುವುದರ ಮೂಲಕ ಹೇಗೆ ನಿಮ್ಮ ವಿಷಯನ ಪೂರ್ಣಗೊಳಿಸಿಕೊಳ್ಬಹುದು ಮತ್ತು ಆ ಒಂದು ಲೆಟರ್ನ ಮ್ಯಾಜಿಕ್ ಬಗ್ಗೆ ಇವತ್ತಿನ ದಿನ ತಿಳಿಸಲಿದ್ದೇವೆ. ಅದ್ಭುತವಾದಂತಹ ಫಲವನ್ನು ನೀಡುವಂತಹ ಅತ್ಯಂತ ಸಕ್ಸಸ್ ಸೀಕ್ರೆಟ್ ಆಗಿರ್ತಕ್ಕಂತಹ ಈ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಜೀವನದ ಅದ್ಭುತವಾದಂತಹ ಒಂದು ಪಯಣವನ್ನು ಆರಂಭಿಸಬಹುದು. ಹೌದು, ಕೇವಲ ಒಂದೇ ಒಂದು ಲೆಟರ್ ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡಬಲ್ಲಂತಹ ಒಂದು ಮ್ಯಾಜಿಕ್ ಅನ್ನು ಹೊಂದಿರುತ್ತೆ. ಈ ದಿನ ಪ್ರಪಂಚದ ಅತ್ಯಂತ ಫಾಸ್ಟೆಸ್ಟ್ ಆಗಿರ್ತಕ್ಕಂತಹ ಹಾಗೂ ಎಫೆಕ್ಟಿವ್ ಮ್ಯಾನಿಫೆಸ್ಟೇಷನ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಒಂದು ಸರಳ ಟೆಕ್ನಿಕ್ ಬಗ್ಗೆ ನಿಮ್ಗೆ ಹೇಳಲಿದ್ದೇವೆ. ಅತ್ಯಂತ ಸರಳವಾಗಿ ಮಾಡಬಹುದು, ಅತ್ಯಂತ ಸುಲಭವಾಗಿ ಮಾಡಬಹುದು, ಅತ್ಯಂತ ಈಸಿಯಾಗಿ ನೀವು ಅಂದುಕೊಳ್ಳದೆ ಇರ್ತಕ್ಕಂತಹ ಊಹಿಸದ ರೀತಿಯಲ್ಲಿ ರಿಸಲ್ಟ್ ಅನ್ನ ಪಡಿಬೇಕು ಅಂದ್ರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಹೌದು, ಇದು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನು ಆಕ್ಟಿವ್ ಮಾಡುವುದು ಹಾಗೂ ನಿಮ್ಮ ಕ್ವಾಂಟಮ್ ಎನರ್ಜಿಯನ್ನ ಆಕ್ಟಿವ್ ಮಾಡಿ ನಿಮ್ಮ ಗುರಿ, ನಿಮ್ಮ ಇಚ್ಛೆ, ನಿಮ್ಮ ಡಿಸೈರ್ ಯಾವುದೇ ಇರಲಿ ಅದನ್ನು ಅತ್ಯಂತ ಕ್ವಿಕ್ ಆಗಿ ಮ್ಯಾನಿಫೆಸ್ಟ್ ಮಾಡುವುದು. ಇದು ಕೇವಲ ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್ ಆಗಿ ಅಥವಾ ಧಾರ್ಮಿಕವಾಗಿ ಮಾತ್ರ ಇಲ್ಲ. ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಹೌದು, ಸೈನ್ಸ್ನ ಆಧುನಿಕ ವಿಜ್ಞಾನದ ತಳಹದಿಯು ಕೂಡ ಈ ಒಂದು ಟೆಕ್ನಿಕ್ ನಲ್ಲಿ ಇದೆ. ಒಂದು ರಿಸರ್ಚ್ ನ ಅನುಸಾರ ನೀವು ನಿಮ್ಮ ಗುರಿಗಳನ್ನು ಬರೆಯುವಾಗ, ಆ ಒಂದು ಲೆಟರ್ ಅನ್ನು ಬರೆಯುವಾಗ ಅಕ್ಷರಗಳ ರೀತಿಯಲ್ಲಿ ಬರೆದಾಗ ಅದು 42% ಹೆಚ್ಚಿನ ವೇಗದಲ್ಲಿ ಫಾಸ್ಟ್ ಆಗಿ ನಿಮ್ಮ ಎಲ್ಲ ಇಚ್ಛೆಗಳು, ಗುರಿಗಳು ಪೂರ್ಣವಾಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತದೆ. ಹೌದು, ಲೆಟರ್ ಅಲ್ಲಿ ಬರೆಯುವಾಗ ಅಂದರೆ ನಿಮ್ಮ ಪ್ರತಿಯೊಂದು ಅಕ್ಷರಗಳನ್ನು, ನಿಮ್ಮ ಫೀಲಿಂಗ್ ಗಳನ್ನು ಬರೆಯುವಾಗ ಒಂದು ಸಿಗ್ನಲ್ ನಿಮ್ಮ ಮೈಂಡ್ಗೆ ತಲುಪ್ತಾ ಹೋಗುತ್ತೆ. ಆಗ ದೃಶ್ಯವು ಬರಲು ಆರಂಭವಾಗ್ತಾ ಹೋಗುತ್ತೆ. ನೀವು ಒಂದು ಪಿಕ್ಚರ್ ಅನ್ನ ನೋಡ್ತಾ ಹೋಗ್ತೀರಿ. ಹೀಗೆ ನೋಡುತ್ತಾ ನೀವು ಲೆಟರ್ ಅನ್ನು ಬರೆಯುವಾಗ ನೀವು ಅಂದುಕೊಂಡಿರುವಂತಹ ಪ್ರತಿಯೊಂದು ಇಚ್ಛೆ ಕೂಡ ಅತ್ಯಂತ ಫಾಸ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನೀವು ತುಂಬಾ ಬೇಗವಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬಹುದು. ನಿಮ್ಮ ಜೀವನದ ಸಂತೋಷದ ಕ್ಷಣಗಳು ಬರಲು ಆ ಕ್ಷಣವೇ ಆರಂಭವಾಗ್ತಾ ಹೋಗುತ್ತೆ. ಹೌದು, ನೀವು ನಿಮ್ಮ ಇಚ್ಛೆಯನ್ನು ಇಮ್ಯಾಜಿನೇಷನ್ ಆಗಿ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಬರೆಯುತ್ತಾ ಹೋದ ಹಾಗೆ ನೀವು ಎಷ್ಟು ಕ್ಲಿಯರ್ ಆಗಿ, ಕ್ಲೀನ್ ಆಗಿ ಬರೀತಾ ಹೋಗ್ತಿರೋ ನಿಮ್ಮ ಎನರ್ಜಿ ಫೀಲ್ಡ್ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ಜೊತೆ ಮ್ಯಾಚ್ ಆಗ್ತಾ ಹೋಗುತ್ತೆ. ತುಂಬಾ ಈಸಿಯಾಗಿ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಿ ನಿಮ್ಮ ಲೆಟರ್ನಲ್ಲಿ ಬರೆದ ಪ್ರತಿಯೊಂದು ಅಕ್ಷರವೂ ಕೂಡ ಯೂನಿವರ್ಸ್ಗೆ ತಲುಪ್ತಾ ಹೋಗುತ್ತೆ. ಅದು ನಿಮ್ಮ ನಿಜ ಜೀವನಕ್ಕೆ ಶಿಫ್ಟ್ ಆಗಲು ಪ್ರಾರಂಭ ಹೋಗ್ತಾ ಹೋಗುತ್ತೆ. ಅಂದ್ರೆ ನೀವು ಬರೆದಿರ್ತಕ್ಕಂಥ ಪ್ರತಿಯೊಂದು ಲೆಟರ್ ಕೂಡ ಮ್ಯಾನಿಫೆಸ್ಟೇಷನ್ ಆಗಿ ಅದು ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ. ಪ್ರತಿಯೊಂದು ಕನಸು, ಇಚ್ಛೆ ಕೂಡ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾ ಹೋಗುತ್ತೆ. ಹೌದು, ನೀವೇ ನಿಮ್ಮ ನಿಜವಾದ ಜೀವನದ ಕ್ರಿಯೇಟರ್ಸ್ ಆಗಿರ್ತೀರಾ. ಲೆಟರ್ ಬರೆಯೋದು ಅಂದಾಕ್ಷಣ ಕೇವಲ ಒಂದು ಪೇಪರ್ನಲ್ಲಿ ಫಾಸ್ಟ್ ಆಗಿ ನಿಮ್ಮ ಇಚ್ಛೆಯನ್ನು ಬರೆಯೋದು ಮಾತ್ರವಲ್ಲ. ಇದರಿಂದ ಯಾವುದೇ ಸಕ್ಸಸ್ ಅನ್ನು ಸಿಗುವುದಿಲ್ಲ. ಆದರೆ ಅದರ ಪೂರ್ಣ ಮಾಹಿತಿಯನ್ನು ತಿಳಿದು ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಮಾತ್ರ ಈ ಒಂದು ಲಿಟರಲ್ ಮ್ಯಾನಿಫೆಸ್ಟೇಷನ್ ಅನ್ನು ನೀವು ಸಕ್ಸಸ್ ಆಗಿ ಮಾಡಬಹುದು. ಅದಕ್ಕಾಗಿ ಮೊದಲಿಗೆ ನಾವು ಯಾವ ರೀತಿಯಾಗಿ ಫಾಲೋ ಅಪ್ ಮಾಡಬೇಕು ಅನ್ನೋದಾದ್ರೆ, ಮೊದಲು ನಿಮಗೆ ಫೇವರೇಟ್ ಆಗಿರುವಂತಹ ಪ್ಲೇಸ್ ಅಥವಾ ನಿಮ್ಮ ಇಷ್ಟವಾದಂತಹ ಜಾಗ, ಸ್ಥಳ ಅಥವಾ ಒಂದು ಕಾಮ್ ಆಗಿರ್ತಕ್ಕಂತಹ ಒಂದು ಶಾಂತವಾದಂತಹ ಸ್ಥಳ ಕುಳಿತುಕೊಳ್ಳಿ. ನಂತರ 5 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ನಂತರ ನಿಮ್ಗೆ ಇಷ್ಟವಾದಂತಹ ಒಂದು ದೇವರ ಪಿಕ್ಚರ್ ಅನ್ನ, ಒಂದು ದೇವರ ಒಂದು ಫೋಟೋವನ್ನ ನಿಮ್ಮ ಕಣ್ಣಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ.
ಒಂದು ಖುಷಿಯಾದಂತಹ ಒಂದು ಕ್ಷಣವನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಂತರ ಒಂದು ಬಿಳಿ ಕಾಗದ ಮೇಲೆ, ಪ್ಯೂರ್ ಬಿಳಿ ಕಾಗದ ಮೇಲೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಗ್ರೀನ್ ಪೆನ್ ಅಥವಾ ಬ್ಲೂ ಪೆನ್, ರೆಡ್ ಪೆನ್, ಪಿಂಕ್ ಪೆನ್, ಅಂದರೆ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ಇದೆ ಅಂದರೆ ಗ್ರೀನ್ ಪೆನ್ ಉಪಯೋಗಿಸಿ. ನಿಮಗೇನಾದರೂ ರಿಲೇಶನ್ಶಿಪ್ ಅಥವಾ ಲವ್ ಅಥವಾ ಮ್ಯಾರೇಜ್ಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಸ್ಗೆ ಪಿಂಕ್ ಪೆನ್ ಅನ್ನ ಬಳಸಿ. ಅಥವಾ ನನಗೆ ಯಾವುದೇ ರೀತಿಯಾಗಿ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾವ ಪೆನ್ ಬಳಸಬೇಕು ಅಂದರೆ ಬ್ಲೂ ಪೆನ್ನನ್ನು ನೀವು ಬಳಸಬಹುದು. ಈ ಒಂದು ಪೆನ್ನನ್ನು ಬಳಸಿ ನಾವು ಹೇಳುವಂತೆ ಈ ರೀತಿಯಾಗಿ ಬರೆಯುತ್ತಾ ಹೋಗಿ. ನಾವು ಇಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಬರೆಯುತ್ತಾ ಹೋಗಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಜಾಬಿಗಾಗಿ ಮ್ಯಾನಿಫೆಸ್ಟೇಷನ್ ಮಾಡುವಂತಹದ್ದನ್ನ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಅಂದ್ರೆ, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಪ್ರತಿಯೊಂದು ಕೂಡ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ನನ್ನ ಪ್ರತಿಯೊಂದು ಇಚ್ಛೆ ಕೂಡ ಪೂರ್ಣಗೊಂಡಿದೆ. ನಾನು ಇಂತಹ ಒಂದು ಕಂಪನಿಯಲ್ಲಿ, ಅಂದ್ರೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ, ಆ ಒಂದು ಕಂಪನಿಯ ಹೆಸರು, ಈ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ. ನಮ್ಮ ಮನೆಯಿಂದ ಅಥವಾ ನಮ್ಮ ಊರಿನಲ್ಲಿ ಅಥವಾ ನೀವು ಯಾವುದಾದ್ರೂ ಒಂದು ಪ್ಲೇಸ್ ಇಂಟೆನ್ಷನ್ ಇದ್ರೆ ಆ ಒಂದು ಪ್ಲೇಸ್ ಅಲ್ಲ ಕೂಡ ಬರೀಬಹುದು. ಈ ಒಂದು ಊರಿನಲ್ಲಿ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿ ನನಗೆ ಈ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಇದರಿಂದ ನಾನು ಸಖತ್ ಖುಷಿಯಾಗಿದ್ದೀನಿ. ಐ ಆಮ್ ಹ್ಯಾಪಿ. ನನಗೆ ನಾನು ಅಂದುಕೊಂಡಂತಹ ಒಂದು ಸಂಬಳದ ಕೆಲಸ ಸಿಕ್ಕಿದೆ. ಸ್ಯಾಲರಿ ಬರ್ತಾ ಇದೆ. ಮಂತ್ಲಿ ನನಗೆ 30,000 30,000 ಸ್ಯಾಲರಿ ಪ್ಯಾಕ್ ನನಗೆ ಇದೆ. ಇದರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ಈ ಕೆಲಸದಿಂದ ನಮ್ಮ ತಂದೆ ತಾಯಿಗಳು ಪೂರ್ತಿಯಾಗಿ ಖುಷಿಯಾಗಿದ್ದಾರೆ. ನನ್ನ ಫಸ್ಟ್ ಡೇ ಯಾವ ರೀತಿಯಾಗಿತ್ತು ಅಂದ್ರೆ ತುಂಬಾನೇ ಎಂಜಾಯ್ಮೆಂಟ್ ಆಗಿತ್ತು. ಆ ಒಂದು ಕಂಪನಿಯಲ್ಲಿ ನನ್ನ ಚೇರು ಈ ರೀತಿಯಾಗಿತ್ತು. ನಾನು ಕುಳಿತಿರುವ ಜಾಗದ ಪಕ್ಕದಲ್ಲಿ ಒಂದು ಕಿಟಕಿ ಇದ್ದು, ಆ ಕಿಟಕಿಯಿಂದ ನಾನು ನೋಡ್ತಾ ಇದ್ದೆ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ವ್ಯೂ ಅಥವಾ ಸೀನ್ ಅನ್ನ ನಾನು ನೋಡ್ತಾ ಇದ್ದೆ. ನನ್ನ ಸುತ್ತಲೂ ಇರುವವರು ನನಗೆ ವೆಲ್ಕಮ್ ಮಾಡಿದ್ರು. ಹಾಗೂ ನಾನು ಈ ಒಂದು ಕೆಲಸ ಸಿಕ್ಕಿದ್ದಕ್ಕಾಗಿ ನಾನು ತುಂಬಾ ಖುಷಿಯಾಗಿದ್ದೇನೆ. ನಾನು ನಿನಗೆ ಆಭಾರಿಯಾಗಿದ್ದೇನೆ ಯೂನಿವರ್ಸ್. ಥ್ಯಾಂಕ್ ಯು ಗಾಡ್. ನನಗೆ ಈ ಒಂದು ಅದ್ಭುತವಾದಂತಹ ಈ ಒಂದು ಕೆಲಸವನ್ನು ಇಷ್ಟು ಬೇಗ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ನಿಮಗೆ ಯಾವುದಾದ್ರೂ ನಿಮ್ಮ ಇಚ್ಛೆ, ಅದು ಹಣದ ಅವಶ್ಯಕತೆ ಸಂಬಂಧಪಟ್ಟಿದ್ದರೆ ಹಣ ಅಂತೇಳಿ ಸೇರಿಸಿ ಈ ಒಂದು ಲೆಟರ್ ಅನ್ನ ಬರೀಬಹುದು. ಅಥವಾ ಮನೆ ಅಥವಾ ಕಾರು ಅಥವಾ ನಿಮ್ಮ ಲೈಫ್ ಕೆರಿಯರ್ ಬಗ್ಗೆ ಅಥವಾ ಸಕ್ಸಸ್ ಬಗ್ಗೆ ಅಥವಾ ನಿಮ್ಮ ಯಾವುದೇ ರೀತಿಯಾದಂತಹ ಸ್ಟಡಿ ಎಕ್ಸಾಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ, ನಾನು ಈ ಒಂದು ಎಕ್ಸಾಮ್ ಅಲ್ಲಿ ಈ ರೀತಿಯಾಗಿ ನಾನು ಫೇಸ್ ಮಾಡಿದ್ದೀನಿ ಅಂತ ಹೇಳಿ ಅದರ ರಿಸಲ್ಟ್ ಬಗ್ಗೆ ಮತ್ತು ಆ ಒಂದು ನಿಮ್ಮ ಜೀವನದ ಒಂದು ಗುರಿಗಳ ಬಗ್ಗೆ, ಹೀಗೆ ನಿಮ್ಮ ಯಾವುದೇ ರೀತಿಯಾದಂತಹ ಇಚ್ಛೆಯನ್ನು ಸ್ಪಷ್ಟವಾಗಿ ಹೇಳ್ಕೊಳ್ತಾ ಬರಿಬೇಕು. ನೀವು ಎಷ್ಟವಾಗಿ ಕ್ಲಿಯರ್ ಆಗಿ, ಎಷ್ಟು ಸ್ಪಷ್ಟವಾಗಿ ಆ ಒಂದು ಸೀನ್ ಅನ್ನ ವರ್ಣಿಸಿ ನೀವು ಬರಿತಾ ಹೋಗ್ತಿರೋ ಅಷ್ಟು ಸ್ಪಷ್ಟವಾಗಿ ನೀವು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಅನ್ನ ಮಾಡ್ಕೊಳ್ತೀರಿ. ಹೌದು. ಹಾಗೂ ಹ್ಯಾಪಿಯಾಗಿ ಬರಿತಾ ಹೋಗ್ಬೇಕು. ಅತ್ಯಂತ ಖುಷಿಯಾಗಿ ಸಂತೋಷವಾಗಿ ಬರಿತಾ ಹೋಗ್ಬೇಕು. ಇದರಿಂದ ನೀವು 10% ವೇಗವಾಗಿ ಫಾಸ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತೆ. ಹೌದು. ಕೊನೆಗೆ ಈ ರೀತಿ ಎಲ್ಲ ಬರೆದ ನಂತರ ಕೊನೆಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನೀವು ಚಿಕ್ಕದಾಗಿ ಒಂದು ಸೈನ್ ಅನ್ನ ಕೂಡ ಮಾಡಬಹುದು. ಮಾಡಿ ನೀವು ಬಯಸಿದ್ದು ಈಗಾಗಲೇ ಈಡೇರಿದೆ, ಅದನ್ನು ನೀವು ಸ್ವೀಕರಿಸಲು ರೆಡಿ ಆಗಿರಬೇಕು. ನೀವು ಈ ಒಂದು ಪೇಪರ್ನಲ್ಲಿ ಕೇವಲ ನಿಮ್ಮ ಗೋಲ್ಸ್ ಅಥವಾ ನಿಮ್ಮ ಇಚ್ಛೆಯನ್ನು ಬರೆಯೋದು ಮುಖ್ಯ ಅಲ್ಲ. ನಿಮ್ಮಲ್ಲಿರ್ತಕ್ಕಂಥ ಎಮೋಷನ್ಸ್ನೊಂದಿಗೆ, ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೊಂದಿಗೆ ನೀವು ಅಕ್ಷರಗಳನ್ನು ಜೋಡಿಸಿ ಬರೆಯುವಂತಹ ಲೆಟರ್ನಿಂದ ನೀವು ಸಕ್ಸಸ್ ಅನ್ನ ಕಾಣ್ತೀರಿ. ಹೌದು. ಬರೆಯುವಂತಹ ಪ್ರತಿಯೊಂದು ಅಕ್ಷರವೂ ಕೂಡ ತುಂಬಾ ಎಂಜಾಯ್ಮೆಂಟ್ ಆಗಿರಬೇಕು. ರಿಯಲ್ ಆಗಿ ನೀವು ಅದನ್ನು ಅನುಭವಿಸಿದ್ದೀರಾ ಈಗಾಗಲೇ ಅನ್ನೋ ಒಂದು ರೀತಿಯಲ್ಲಿ ನೀವು ಒಂದು ಲೆಟರ್ ಅನ್ನ ಬರೀತಾ ಹೋಗ್ಬೇಕು. ಹೀಗೆ ಈ ರೀತಿಯಾಗಿ ಬರೆಯೋದ್ರಿಂದ ಆ ಒಂದು ಲೆಟರ್ಗೆ ನೀವು ಚಾರ್ಜ್ ಮಾಡಿದ ಹಾಗಾಗುತ್ತೆ. ಹಾಗೂ ನೀವು ಬಯಸುವುದು ಕೂಡ ಅತ್ಯಂತ ಫಾಸ್ಟ್ ಆಗಿ ನೆರವೇರುತ್ತೆ. ಈ ರೀತಿಯಾಗಿ ಬರೆಯೋದ್ರಿಂದ ನೀವು ಪೂರ್ತಿಯಾಗಿ ಯೂನಿವರ್ಸ್ಗೆ ಸರೆಂಡರ್ ಆದಂಗಾಗುತ್ತೆ. ಇದರಿಂದ ಈ ಯೂನಿವರ್ಸ್ ನಮ್ಮ ಬೇಗ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ನಿಮ್ಮ ಬಳಿ, ಅಂದ್ರೆ ಈ ಒಂದು ಪೇಪರ್ ಅನ್ನು ನೀವು ಒಂದು ತಿಂಗಳ ಕಾಲ ಈ ಒಂದು ಪೇಪರ್ ಅನ್ನ ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಬೇಕು. ಹಾಗೂ ಪ್ರತಿದಿನ ಸಾಧ್ಯವಾದಲ್ಲಿ ಬೆಳಗ್ಗೆ ಅಥವಾ ಸಾಧ್ಯವಾದರೆ ರಾತ್ರಿ ಸಮಯದಲ್ಲಿ ಒಂದು ಬಾರಿ ಈ ಒಂದು ಪೇಪರ್ ಅಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ಓದಿ ಮ್ಯಾನಿಫೆಸ್ಟೇಷನ್ ಮಾಡಿ ಅತ್ಯಂತ ಖುಷಿಯಾದ ಕ್ಷಣಗಳನ್ನು ಅನುಭವಿಸ್ತಾ ಹೋಗಿ. ಈ ರೀತಿಯಾಗಿ ಪ್ರತಿದಿನ 1 ಮಂತ್ಗಳ ಕಾಲ ಮಾಡ್ತಾ ಹೋಗಿ. ಮಾಡಿ ನಿಮ್ಮದೇ ಆದಂತಹ ಒಂದು ಸಂತೋಷದ ಅನುಭವಗಳನ್ನು ಅನುಭವಿಸ್ತಾ ಹೋಗಿ. ನಂತರ ಈ ಒಂದು ಲೆಟರ್ ಅನ್ನ ಬರೆದ ಮೇಲೆ ಈ ಕೆಲಸ ಆಗುತ್ತೋ ಬಿಡುತ್ತೋ ಏನೋ ಹೇಗೋ ಅಂತ ಹೇಳಿ ಡೌಟ್ ಅನ್ನ ಮಾಡಿದ್ರೆ ಅದು ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪಾಗತ್ತೆ. ಹಾಗಾಗಿ ನೀವು ಈಗಾಗಲೇ ಯೂನಿವರ್ಸ್ನ ತುಂಬಾನೇ ನಂಬಿದ್ದೀರಿ. ಹಾಗೂ ಯೂನಿವರ್ಸ್ ನಿಮಗಾಗಿ ಕಾಯ್ತಾ ಇದೆ. ನಿಮಗೆ ಅದ್ಭುತವಾದದನ್ನೇ ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದೆ. ಆದರೆ ಯೂನಿವರ್ಸ್ ಕೊಡುವಂತಹ ಒಂದು ಅದ್ಭುತ ಅಮೇಜಿಂಗ್ ಒಂದು ಗಿಫ್ಟ್ಗಾಗಿ ನೀವು ರೆಡಿಯಾಗಿರಬೇಕು. ಅದಕ್ಕಾಗಿ ರೆಡಿಯಾಗಿರಬೇಕು ಅಂತ ನೀವು ಪೂರ್ತಿಯಾಗಿ ಯೂನಿವರ್ಸ್ನ ನಂಬಬೇಕು. ನೀವು ಎಲ್ಲಿವರೆಗೂ ಯೂನಿವರ್ಸ್ನ ಪೂರ್ತಿಯಾಗಿ ನಂಬೋದಿಲ್ವೋ ಅಲ್ಲಿವರೆಗೂ ನೀವು ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗೋದಿಲ್ಲ. ಈ ನಂಬಿಕೆ ಅನ್ನೋದು ನಿಮ್ಮ ಇಡೀ ಗೋಲ್ ಅಥವಾ ನಿಮ್ಮ ಇಚ್ಛೆಯನ್ನು ಪೂರ್ತಿಯಾಗಿ ಸಕ್ಸಸ್ ಮಾಡುವಂತಹ ಒಂದು ಚಿಕ್ಕ ಬೀಗದ ಕೀ ಇದ್ದ ಹಾಗೆ. ಇದನ್ನ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಉಪಯೋಗಿಸ್ತೀರೋ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಹಾಗೂ ಇನ್ನು ಹೇಳಿ, ನೀವು ಯೂನಿವರ್ಸ್ಗೆ ಲೆಟರ್ ಅನ್ನು ಬರೆಯಲು ರೆಡಿ ಆಗಿದ್ದೀರಾ ಅಂತ ಹೇಳಿ. ನೀವು ರೆಡಿ ಆಗಿದ್ದೀರಿ ಅನ್ನೋದಾದ್ರೆ, ಫಸ್ಟ್ ಲೆಟರ್ ಅನ್ನು ನೀವು ಬರೆಯಲು ರೆಡಿ ಆಗಿದ್ದೀರಾ ಅನ್ನೋದಾದ್ರೆ ಕೆಳಗಡೆ ಕಾಮೆಂಟ್ ಮಾಡಿ.
ಡಿಯರ್ ಯೂನಿವರ್ಸ್ ಐ ಆಮ್ ಎ ರೆಡಿ ಅಂತ ಹೇಳಿ ಕಾಮೆಂಟ್ ಮಾಡಿ. ಕೊನೆಯದಾಗಿ ಸ್ನೇಹಿತರೆ, ನೀವು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಲೈಫ್ನ ಒಂದು ಬ್ಲೂ ಪ್ರಿಂಟ್ ಅನ್ನು ಬರೆಯಲು ರೆಡಿಯಾಗಿದ್ದೀರಿ ಅಂತ ಹೇಳಿ. ಇವತ್ತಿನ ದಿನ ನಾನು ಸರಳವಾಗಿ ಈ ಒಂದು ಲೆಟರ್ ಮ್ಯಾನಿಫೆಸ್ಟೇಷನ್ ಅನ್ನು ಯಾವ ರೀತಿಯಾಗಿ ಮಾಡಿ ಸಕ್ಸಸ್ ಅನ್ನ ಕಾಣ್ಬೋದು ಅಂತ ಹೇಳಿ ಹೇಳಿದ್ದೀನಿ. ಈ ಒಂದು ವಿಚಾರ ಅಥವಾ ಈ ಒಂದು ಟೆಕ್ನಿಕ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.